ಕೇಂದ್ರ ಸರ್ಕಾರದ ಕಡೆಯಿಂದ ನರೇಂದ್ರ ಮೋದಿಯವರು ಈ ಹಿಂದೆಯೇ ಒಂದು ಸ್ಪಷ್ಟನೆಯನ್ನು ನೀಡಿದ್ರು. ಯಾರೂ ಸಹ 1 ವರ್ಷದವರೆಗೂ ಸಹ ಬಂಗಾರವನ್ನು ತಗೋಬೇಡಿ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಬಂಗಾರ ಖರೀದಿ ಮಾಡೋರಿಗೇನೆ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಡೆಯಿಂದ. 1 ವರ್ಷದವರೆಗೂ ಸಹ ಯಾರೂ ಸಹ ಬಂಗಾರವನ್ನು ತಗೋಬೇಡಿ ಅಂತ ಹೇಳಿ. ಓಕೆನಾ. ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿ ನಾನು ಈಗಾಗಲೇ ವಿಡಿಯೋ ಮಾಡಿ ಚಾನಲಲ್ಲಿ ಹಾಕಲಾಗಿದೆ. ಸೊ ನೀವು ಚಾನಲಲ್ಲಿ ವಿಡಿಯೋ ಇದೆ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈಗ ಬಂದಿರತಕ್ಕಂಥ ಮಾಹಿತಿ ಏನಂತಂದರೆ, ಬೆಂಗಳೂರಿನಲ್ಲಿ ಈ ಹಿಂದೆ ಮಾರಾಟವಾಗ್ತಿರ್ತಕ್ಕಂತಹ ಚಿನ್ನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ 50ರಷ್ಟು ಇಳಿಕೆಯಾಗಿದೆ, 50% ಇಳಿಕೆಯಾಗಿದೆ. ಅಂತಂದರೆ ಈ ಹಿಂದೆ ಯಾವ ರೀತಿ ಬೆಂಗಳೂರಿನಲ್ಲಿ ಬಂಗಾರವನ್ನೇ ಖರೀದಿ ಮಾಡ್ತಿದ್ರು, ಸೊ ಅದರಲ್ಲಿ ಅರ್ಧಕ್ಕರ್ಧ ಈಗ ಇಳಿದಿದೆ. ಯಾರೂ ಸಹ ಅಂತಂದರೆ 50% ಜನಗಳು ಇದೀಗ ಬಂಗಾರವನ್ನು ಖರೀದಿ ಮಾಡ್ತಿಲ್ಲ ಅಂತ ಹೇಳಿ ಇದೀಗ ಒಂದು ಮಾಹಿತಿ ಆದರೆ ಬಂದಿದೆ. ಸೊ ಇದಕ್ಕೆ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂತಹ ಮಾತಿಗೆ ಇದೀಗ ಬೆಂಗಳೂರಿನಲ್ಲಿ 50% ಕಡಿಮೆಯಾಗಿದೆ ಬಂಗಾರವನ್ನು ಖರೀದಿ ಮಾಡೋರ ಸಂಖ್ಯೆ ಅಂತ ಹೇಳಿ ಇದೀಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.